ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನೀವೇನಾದ್ರೂ ಮೀನರಾಶಿಯವರಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ವೀಕ್ಷಕರೇ, ಮೀನರಾಶಿಯವರ ಮೇ ತಿಂಗಳಿನಿಂದ ಶುಭ ಫಲಗಳೇನು, ಅಶುಭ ಫಲಗಳೇನು ಮತ್ತು ಯಾವ ಕೆಲಸಗಳನ್ನ ಮಾಡಿದ್ರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಅಥವಾ ಅದೃಷ್ಟ ಬರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ನೀವು ಕರೆ ಮಾಡಬಹುದು. ವೀಕ್ಷಕರೇ, ಮೀನರಾಶಿಯವರು ಬಹಳ ಭಾವನಾತ್ಮಕ ವ್ಯಕ್ತಿಗಳು. ಪ್ರೀತಿಗೆ ಆಗಿರ್ಬೋದು, ಸ್ನೇಹಕ್ಕೆ ಏನನ್ನು ಬೇಕಾದ್ರೂ ಕೂಡ ಮಾಡುವಂತ ವ್ಯಕ್ತಿಗಳು ಇವರಾಗಿರ್ತಾರೆ. ಮತ್ತು ಉದ್ಯೋಗದಲ್ಲಿ ಅವರಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಕೆಲಸಗಳನ್ನ ಟ್ರಾನ್ಸ್ಫರ್ ಆಗುವಂತದ್ದು ಜಾಸ್ತಿ ಆಗ್ತದೆ. ಅವರಿಗೆ ಸರ್ಕಾರದ ಉದ್ಯೋಗಗಳು ಸಿಗುವಂತ ಲಕ್ಷಣಗಳು ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ ಮೇ ತಿಂಗಳಿನಿಂದ, ಏನಾದ್ರೂ ಅವರು ಪ್ರಯತ್ನಗಳನ್ನ ಪಟ್ಟಿದ್ದೆ ಅಂತ ಆದ್ರೆ. ಮದುವೆ ವಿಚಾರದಲ್ಲಿ ವಿಳಂಬ ಅಂತ ಬಂದಾಗ ಮೇ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಕಂಕಣ ಭಾಗ್ಯಗಳು ಕೂಡ ಬರ್ತಾ ಇದೆ. ಮತ್ತು ಕೆಲವೊಂದು ಗ್ರಹಗಳ ಸ್ಥಾನ ಪಲ್ಲಟನೆಯಿಂದ ಮೀನರಾಶಿಯ ಜೀವನದಲ್ಲಿ ಇದುವರೆಗೂ ಮಾಡ್ಲಿಕ್ಕೆ ಆಗದೇ ಇರುವಂತಹ ಕೆಲಸಗಳು ಯಾವುದೇ ಇದ್ರೂ ಕೂಡ ಅದೆಲ್ಲವೂ ಕೂಡ ನೆರವೇರುತ್ತೆ. ಮತ್ತು ದುರಾದೃಷ್ಟಗಳೇನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿರೋ ಪ್ರಕಾರ ಸ್ವಲ್ಪ ಭಾವನಾತ್ಮಕ ವ್ಯಕ್ತಿಗಳಾಗಿರೋ ಕಾರಣಕ್ಕೋಸ್ಕರ ಸ್ನೇಹಕ್ಕೆ, ಪ್ರೀತಿಗೆ ಬಲಿಯಾಗಿ ತನವನ್ನ ಕಳ್ಕೊಳ್ಳುವಂಥದ್ದು ಸನ್ನಿವೇಶಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗಾಗಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ವೃತ್ತವನ್ನ ನೀವು ಪ್ರದಕ್ಷಿಣೆಯನ್ನ ಹಾಕಬೇಕಾಗ್ತದೆ. ಇದರಿಂದ ಶ್ರೀ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಮೀನರಾಶಿಯವರ ಜನರಿಗೆ ಯಾವುದಾದ್ರೂ ಕಷ್ಟಗಳು, ಸಮಸ್ಯೆಗಳಿದ್ದಲ್ಲಿ ಅದು ಪರಿಹಾರ ಆಗ್ತದೆ. ಹಾಗಾದ್ರೆ ಮೀನರಾಶಿಯವರೇ, ನೀವು ನಿಜವಾಗ್ಲೂ ಈ ಒಂದು ಮೇ ತಿಂಗಳಿಂದ ಅದೃಷ್ಟ ಬರಬೇಕು, ಅಭಿವೃದ್ಧಿ ಬರಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ಜೈ ಹನುಮಾನ್ ಅಂತ ಹೇಳಿ ಕಮೆಂಟ್ ಅನ್ನು ಹಾಕಿ ತಿಳಿಸಿ. ಹಾಗಾದ್ರೆ ವೀಕ್ಷಕರು, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.